ಶಾಂತಕ ಶಾಂತಕ ಯಾರು ಬನ್ನಿ. ಏನವ ಹೇಳು. ಎಲ್ಲ ಚೆನ್ನಾಗಿದ್ದೀರಾ? ಇನ್ನೇನು ಕೆಲಸ ಹೊಲ ಕಡೆ ಕೆಲಸ ಬರ್ತೀವಿ ಮೈಕೈ ನಾವು. ಚಳಿ ಜ್ವರ ಯಾರಿಗಾರ ಇದೆಯಾ? ಇಲ್ಲ ಸೃಜರ್. ಏನು ಹಂಗೆ ಡ್ರಮ್ಮೇಕೇನು ಮುಚ್ಚೆಲ್ಲ ಹಂಗೆ ಬಿಟ್ಟಿದ್ದೀರಿ ಎಲ್ಲಾನು? ದನ ಕರ ನೀರು ಕುಡಿಯಕ್ಕೆ, ಬಟ್ಟೆ ತೊಳಿಯಕ್ಕೆ, ಪಾತ್ರೆ ತೊಳಿಯಕ್ಕೆ ಬೋಟ್ ಕಟ್ಟಿದ್ವಿ. ಯಾರಿಗಾರ ಶೀತ ಕೆಮ್ಮು? ಇಲ್ಲ ಇಲ್ಲ ಏನೂ ಇಲ್ಲ. ಶಾಂತಕ ಬನ್ನಿ ಇಲ್ಲಿ. ಈ ನೀರಲ್ಲಿ ಈ ನೀರನ್ನ ದನಿಗಾರ ಕುಡಿಸಿ, ಪಾತ್ರೆನಾರ ತೊಳಿರಿ, ಬಟ್ಟೆನಾರ ತೊಳಿರಿ. ಆದರೆ ನೀರು ತುಂಬಿದ ಮೇಲೆ ಇದ್ರ ಮೇಲೆ ಮುಚ್ಚಬೇಕು, ಇಲ್ಲ ಅಂದರೆ ಇದರಲ್ಲೇ ಸೊಳ್ಳೆ ಬೆಳೆಯುತ್ತೆ ಕಣಪ್ಪ. ಓ ಹಂಗನವ, ನಮಗೆ ಗೊತ್ತೇ ಇರಲ್ಲ ಕಣವ. ಸೊಳ್ಳೆ ಇದ್ರಲ್ಲೇ ಆಗದು. ಸೊಳ್ಳೆ ಇದರಲ್ಲೇ ಬೆಳೆಯೋದು. ಡ್ರಮ್ ಒಂದೇ ಅಲ್ಲ ಶಾಂತಕ, ಬಯಲು ತೋರಿಸಿ ನಿಮ್ಮ ಮನೆ ಸುತ್ತಮುತ್ತವ. ಬಾಯ್ಲಿ ನೋಡಿಲಿ, ಟೈರು, ಪ್ಲಾಸ್ಟಿಕ್ ಲೋಟ, ಎಲ್ಲಿ ಬೇಕಲ್ಲಿ ಮನೆ ಸುತ್ತಲೇ ಎಷ್ಟು. ಬಯಲು ಮನೆ ಮುಂದ್ಗಡೆ ಚಿಪ್ ಕೂಡ ಹಾಕಿಂಡಿ, ತೆಂಗಿನಕಾಯಿ ಚಿಪ್ಪ. ಬಯಲು ತೋರಿಸ್ತೀನಿ ನಿಂಗೆ. ಇವನ್ನೆಲ್ಲ ಮನೆ ಮುಂದೆ ಹಿಂಗೆಲ್ಲ ಗಲೀಜು ಮಾಡ್ಕೋಬಾರ್ದು, ಬಿದ್ದವನ್ನ ದಬಾಕ್ಬೇಕು. ಇಲ್ಲಿ ನೋಡಿಲಿ, ಹಿಂಗೆ ನೀರು ನಿಂತರೆ ಎಲ್ಲೆಲ್ಲಿ ನೀರು ನಿಲ್ತವೆ ಅಲ್ಲೆಲ್ಲವ ಲಾರ್ವ ಉತ್ಪತ್ತಿ ಆಯ್ತವೆ. ನೀರು ತುಂಬಿದ ಮೇಲೆ ಡ್ರಮ್ ಮೇಲೆ ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚಿದ್ರೆ ಸೊಳ್ಳೆ ಬರಲ್ಲ, ಜ್ವರ ಬರಲ್ಲ. ನಿಮಗೆ ಆಯ್ತು ಕಣವ, ನಮ್ಮಳ್ಳದ ಕೆಲವ ನಾವು ನೀವು ಹೇಳೋದು ಎಲ್ಲ ಸ್ವಚ್ಛ ಎಲ್ಲ ಮಾಡಿ ಮುಚ್ಚಿರ್ತೀವಿ ಕಣವ. ಸ್ನೇಹಿತರೆ, ನೀವೀಗ ಈ ದೃಶ್ಯದಲ್ಲಿ ನೋಡ್ತಾ ಇರೋಂಥದ್ದು ಈ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಜ್ವರವನ್ನು ತರುವಂತಹ ಈಡೀಸ್ ಎಂಬ ಸೊಳ್ಳೆಯ ಮರಿಗಳು. ನೀವಿದನ್ನು ಸಾಮಾನ್ಯವಾಗಿ ನೀರುಳ ಅಂತ ಭಾವಿಸಿರ್ತೀರ, ಆದರೆ ಇವು ನೀರುಳ ಅಲ್ಲ, ಇವು ಸೊಳ್ಳೆಯ ಮರಿಗಳು. ಇವು ಸಾಮಾನ್ಯವಾಗಿ ಈ ಸೊಳ್ಳೆಯ ಮರಿಗಳು ಸಿಮೆಂಟ್ ನೀರಿನ ತೊಟ್ಟಿ, ಡ್ರಮ್ಮು, ಬಳಸದೇ ಇರುವಂತಹ ಟೈರ್ಗಳು, ಹಾಗೂ ತೆಂಗಿನಕಾಯಿ ಚಿಪ್ಪುಗಳು, ಹಾಗೂ ಮಣ್ಣಿನ ಮಡಕೆ, ಹಾಗೂ ಇದೇ ರೀತಿ ಎಲ್ಲೆಲ್ಲಿ ನೀರು ನಿಂತ್ಕೊಳುತ್ತೋ ಅಲ್ಲಿ, ಹಾಗೂ ಈ ಒಡೆದೋಗಿರೋಂತಹ ಈ ಟಬ್ಗಳು, ಈ ಥರ ಇಂಥ ಜಾಗದಲ್ಲಿ, ಒಟ್ಟಿಗೆ ನೀರು ನಿಂತಿರೋಂಥ ಜಾಗದಲ್ಲಿ ಈ ಸೊಳ್ಳೆ ಮರಿಗಳು ಯಥೇಚ್ಛವಾಗಿ ಬೆಳೀತವೆ. ಹಾಗಾಗಿ ಈ ಎಲ್ಲೂ ಕೂಡ ನೀರಿಲ್ಲದಂತೆ ಎಚ್ಚರಿಕೆ ವಹಿಸಿ, ಹಾಗೂ ಯಾವುದೇ ನೀರನ್ನು ತುಂಬಿದ ನಂತರ ಅದನ್ನು ನೀಟಾಗಿ ಮುಚ್ಚಿಡಿ.